ಹಿಂದಿನಿಂದ ಯಮದೂತನ ಹಾಗೆ ತನ್ನ ಮೇಲೆ ಎರಗಲು ಬರುತ್ತಿದ್ದ ಲಾರಿಯ ಬಗ್ಗೆ ಅರಿವೆಯೇ ಇಲ್ಲದೆ ಆರಾಮಾಗಿ ಬೈಕ್ ಓಡಿಸುತ್ತಿದ್ದಳು ಹಿತ. ಒಂದು ನಿರ್ಜನ ಪ್ರದೇಶದ ಬಳಿ ಲಾರಿಯ ಚಾಲಕ ಎಕ್ಸಲೇಟರ್ ತುಳಿದು ಇನ್ನೇನು ಅವಳ ಬೈಕಿಗೆ ಗುದ್ದಬೇಕು ಎನ್ನುವಷ್ಟರಲ್ಲಿ ಹಿಂದಿನಿಂದ ಬಂದ ಕಾರು ಆ ಲಾರಿಗೆ ಅಡ್ಡ ಬಂದು ನಿಂತಿತು. ಅದನ್ನು ಊಹಿಸಿರದ ಲಾರಿ ಚಾಲಕ ನಿಯಂತ್ರಣ ತಪ್ಪಿ ಆ ಕಾರಿಗೆ ಧಡಾರೆಂದು ಗುದ್ದಿದ. ಜೋರಾಗಿ ಬಂದ ಶಬ್ದಕ್ಕೆ ಬೆಚ್ಚಿ ಹಿಂದೆ ತಿರುಗಿ ನೋಡಿದಳು ಹಿತ. ಕಾರು ನಜ್ಜುಗುಜ್ಜಾಗಿತ್ತು. ಅದರೊಳಗಿದ್ದ ವ್ಯಕ್ತಿ ರಕ್ತದ ಮಡುವಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಅವಳು ತನ್ನ ಬೈಕನ್ನು ನಿಲ್ಲಿಸಿ ಕಾರಿನತ್ತ ತಿರುಗಿದಾಗ ರಪ್ ಎಂದು ಹಿಂದಿನಿಂದ ಯಾರೋ ಅವಳ ತಲೆಗೆ ಬಲವಾಗಿ ಹೊಡೆದರು. ಹಿತ ಬೈಕನ್ನು ಅಲ್ಲೇ ಬಿಟ್ಟು ಎರಡು ಕೈಯಲ್ಲಿ ತಲೆ ಹಿಡಿದು ಯಾರು ಹೊಡೆದಿದ್ದು ಎಂದು ನೋಡಲು ತಿರುಗಿದಳು. ಅದೇ ಲಾರಿಯ ಚಾಲಕ. ಆದರೆ ಅವನ ಪರಿಚಯ ಇವಳಿಗೆ ತಿಳಿದಿರಲಿಲ್ಲ. ಅವನ ಆಕೃತಿ ಅಸ್ಪಷ್ಟವಾಗಿ ಕಾಣುತ್ತಿದ್ದಂತೆ ಮತ್ತೊಮ್ಮೆ ಅವಳ ತಲೆಗೆ ಬಲವಾಗಿ ಹೊಡೆದ. ಅವಳು ತೂರಾಡುತ್ತಾ ಅವನ ಕೊರಳ ಪಟ್ಟಿ ಹಿಡಿಯಲು ಹೋದಳು. ಆದರೆ ಸಾಧ್ಯವಾಗದೆ ಅಲ್ಲೇ ಕುಸಿದು ಬಿದ್ದಳು. ಆ ಲಾರಿಯ ಚಾಲಕ ಇನ್ನೊಮ್ಮೆ ಅವಳಿಗೆ ಹೊಡೆಯಲು ಮುಂದಾದಾಗ ಅಷ್ಟು ದೂರದಲ್ಲಿ ಒಂದು ಕಾರು ಬರುತ್ತಿರುವುದು ಕಾಣಿಸಿತು. ತಕ್ಷಣ ಅಲ್ಲಿಂದ ತಪ್ಪಿಸಿಕೊಂಡು ಒಂದು ಮರದ ಕೆಳಗೆ ಅವಿತುಕೊಂಡ. ಹಿಂದಿನಿಂದ ರಭಸವಾಗಿ ಬರುತ್ತಿದ್ದ ಕಾರು ಜರ್ರನೆ ಬ್ರೇಕ್ ಹಾಕಿ ನಿಂತಿತು. ಡ್ರೈವರ್ ಸೀಟಿನಲ್ಲಿ ಕುಳಿತಿದ್ದ ಹುಡುಗಿ ತಟ್ಟನೆ ಕೆಳಗಿಳಿದು ತನ್ನ ಗೆಳತಿಯ ಸಹಾಯದಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ವ್ಯಕ್ತಿಯನ್ನು ಹರಸಾಹಸಪಟ್ಟು ತನ್ನ ಕಾರಲ್ಲಿ ಮಲಗಿಸಿ ಸೊಯ್ ಎಂದು ಹೊರಟೆ ಹೋದಳು. ಅವಳಿಗೆ ಅಲ್ಲೇ ರಸ್ತೆಯ ಬದಿಯಲ್ಲಿ ಬಿದ್ದಿದ್ದ ಹಿತ ಕಾಣಿಸಲೇ ಇಲ್ಲ. ಖುಷಿಯಾದ ಲಾರಿ ಚಾಲಕ ಹಿತಾಳನ್ನು ಸಾಯಿಸಿಯೇ ಹೋಗಬೇಕೆಂದು ಮತ್ತೆ ಅವಳ ಬಳಿ ಬರಲು ಹೊರಟವನಿಗೆ ದೂರದಲ್ಲಿ ಬರುತ್ತಿದ್ದ ಆಟೋ ಕಣ್ಣಿಗೆ ಬಿದ್ದು ಸುಮ್ಮನೆ ಕುಳಿತ. ಆಟೋದಿಂದ ಇಳಿದಳು ಸಾಹಿತ್ಯ. ತನ್ನ ತಂಗಿಗಾಗಿ ಜೀವ ಕೈಯಲ್ಲಿ ಹಿಡಿದು ಹುಡುಕುತ್ತಿದ್ದಳು ಆಕೆ. ಕೊನೆಗೂ ರಸ್ತೆಯ ಬದಿಯಲ್ಲಿ ಬಿದ್ದಿದ್ದವಳನ್ನು ನೋಡಿ ಜಂಘಬಲವೇ ಕುಸಿದು ಹೋಯಿತು ಅವಳಿಗೆ. ಅವಳ ಬಳಿ ಓಡಿ ಹೋಗಿ ತಬ್ಬಿಕೊಂಡು ಜೋರಾಗಿ ಅತ್ತಳು. ಅವಳ ತಲೆಯ ಭಾಗದಿಂದ ಸೋರುತ್ತಿದ್ದ ರಕ್ತ ನೋಡಿ ಇನ್ನಷ್ಟು ಕುಸಿದು ಹೋಗಿದ್ದಳು. ತಕ್ಷಣ ಎಚ್ಚೆತ್ತು ಆಟೋದವನ ಸಹಾಯ ಪಡೆದು ಆಸ್ಪತ್ರೆಗೆ ಕರೆದುಕೊಂಡು ಹೊರಟಳು. ಕೈ ಹಿಸುಕಿಕೊಂಡ ಲಾರಿ ಚಾಲಕ ಅಲ್ಲಿ ನಡೆದ ವಿಷಯವನ್ನು ಅರುಣಾದೇವಿಯವರಿಗೆ ಚಾಚೂ ತಪ್ಪದೆ ತಿಳಿಸಿದ. ಆ ಕಾರು ಯಾರದ್ದು? ಜೊತೆಗೆ ಆ ಆಟೋದಲ್ಲಿ ಬಂದು ಸಾಹಿತ್ಯಾಳನ್ನು ನೋಡಿ ಅತ್ತಿದ್ದು ಮತ್ತು ಅವಳನ್ನು ಕಾಪಾಡಿದ್ದು ಯಾರಿರಬಹುದು ಎಂಬ ಅನುಮಾನ ಕಾಡಿತು ಅರುಣಾದೇವಿಯವರಿಗೆ. ವಿಷಯ ತಿಳಿದ ಅನಿತಾ ಆಸ್ಪತ್ರೆಗೆ ಓಡಿ ಬಂದಿದ್ದಳು. ಸಾಗರ್ ತನ್ನ ಗೆಳೆಯನಿಗೆ ಕಾಲ್ ಮಾಡಿ ಅಲ್ಲಿದ್ದ ಬೈಕನ್ನು ಮನೆಗೆ ತರಿಸಲು ವ್ಯವಸ್ಥೆ ಮಾಡಿಸಿದ್ದ. ಆದರೆ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ಹರ್ಷನ ಕಾರಿಗೆ ಎಂಬ ಸತ್ಯ ತಿಳಿದು ದಿಗಿಲಾಗಿತ್ತು. ಆ ಕಾರಿನೊಳಗೆ ಹರ್ಷ ಇರಲಿಲ್ಲ. ಲಾರಿ ಚಾಲಕ ಅದಾಗಲೇ ಪರಾರಿಯಾಗಿದ್ದ. ಎಲ್ಲರಿಗೂ ತಲೆ ಕೆಟ್ಟು ಹೋಗಿತ್ತು. ಸಾಗರ್ ಅಭಿಗೆ ಕಾಲ್ ಮಾಡಿ ಹರ್ಷನಿಗೆ ಆಕ್ಸಿಡೆಂಟ್ ಆದ ವಿಚಾರ ತಿಳಿಸಿದ. ಆದರೆ ಹಿತಾಳ ಬಗ್ಗೆ ಏನೂ ಹೇಳಲಿಲ್ಲ. ಅವನು ಮೀಟಿಂಗ್ ಅರ್ಧಕ್ಕೆ ನಿಲ್ಲಿಸಿ ಕೂಡಲೇ ಆಕ್ಸಿಡೆಂಟ್ ಆದ ಜಾಗಕ್ಕೆ ತೆರಳಿದ್ದ. ವಿಷಯ ತಿಳಿದು ಅರುಣಾದೇವಿಯವರಿಗೆ ಭಯ ಶುರುವಾಗಿತ್ತು. ಹರ್ಷ ಅಲ್ಲಿಗೆ ಯಾಕೆ ಹೋದ? ಅವನಿಗೆ ಹೇಗೆ ವಿಷಯ ತಿಳಿಯಿತು? ಆಕ್ಸಿಡೆಂಟ್ ಆದ ಜಾಗದಲ್ಲಿ ಹರ್ಷ ಕಾಣಿಸುತ್ತಿಲ್ಲ ಎಂದ ಮೇಲೆ ಅವನೆಲ್ಲಿ ಹೋಗಿರಬಹುದು? ಆ ಲಾರಿ ಚಾಲಕ ಅಷ್ಟೊಂದು ಜೋರಾಗಿ ಗುದ್ದಿರಬೇಕಾದ್ರೆ ಹರ್ಷ ಬದುಕಿರಲು ಸಾಧ್ಯವೇ ಇಲ್ಲ ಅನಿಸುತ್ತಿದೆ. ಅಂದಮೇಲೆ ಅವನ ಬಾಡಿ ಎಲ್ಲಿ ಹೋಯಿತು? ಸಾಹಿತ್ಯ ಎಲ್ಲಿ ಹೋಗಿರಬಹುದು? ಅವಳಿಗೆ ಯಾರು ಕಾಪಾಡಿದ್ದು? ಎಲ್ಲವೂ ಅಯೋಮಯ ಅರುಣಾದೇವಿಯವರಿಗೆ. ತಲೆಯಲ್ಲಿದ್ದುದು ಬರಿಯ ಪ್ರಶ್ನೆಗಳು. ಎಷ್ಟೇ ಪ್ರಯತ್ನಿಸಿದರೂ ಉತ್ತರ ಸಿಗಲಿಲ್ಲ. ನೇಹಾಳದ್ದು ಅದೇ ಸ್ಥಿತಿಯಾಗಿತ್ತು. ಅಭಿಗಂತೂ ಹರ್ಷ ಕಾರಿನಲ್ಲಿಲ್ಲದಿರುವುದು ಕಂಡು ಹುಚ್ಚು ಹಿಡಿದಂತಾಗಿತ್ತು. ಅಲ್ಲಲ್ಲಿ ನೆತ್ತರು ಬಿದ್ದು ಹೆಪ್ಪುಗಟ್ಟಿದ್ದು ಬಿಟ್ಟರೆ ಅವನು ಕಾಣಿಸಲೇ ಇಲ್ಲ. ಹಿತಾಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಡಾಕ್ಟರ್ ದಿಲೀಪ್ ಪೇಷೆಂಟ್ಗೆ ಟ್ರೀಟ್ಮೆಂಟ್ ಕೊಡಲೆಂದು ಒಳ ನಡೆದರು.
ಅಲ್ಲಿ ಪ್ರಜ್ಞೆ ತಪ್ಪಿ ಮಲಗಿದ್ದ ಹಿತಾಳನ್ನು ನೋಡಿ ಶಾಕ್ ಆಗಿತ್ತು. ಹಿತಾ ಎಂದು ಜೋರಾಗಿ ಕರೆದ ಆ ಡಾಕ್ಟರ್. ಅವನಿಗೆ ಏನು ಮಾಡುವುದೆಂದು ತೋಚದಾಯಿತು. ಅವಳ ಹಣೆಗೊಂದು ಮುತ್ತನ್ನಿಟ್ಟು ಬೇಗನೆ ತನ್ನ ಕೆಲಸವನ್ನು ಶುರು ಮಾಡತೊಡಗಿದ. ಕಣ್ಣಿಂದ ನೀರು ಹರಿಯುತ್ತಲೇ ಇತ್ತು. ಅವಳಿಗೆ ಪ್ರಜ್ಞೆ ಬಂದಿದ್ದರೆ ಸಾಕಿತ್ತು ಅವನಿಗೆ. ತನ್ನ ಕೆಲಸ ಮುಗಿಸಿ ಅಲ್ಲೇ ಕುಸಿದು ಕುಳಿತ. ನರ್ಸ್ ಹೆದರಿ ಡಾಕ್ಟರ್ ಎನ್ನುತ್ತಾ ಅವನ ಬಳಿ ಓಡಿ ಬಂದಳು. ನನಗೇನು ಆಗಿಲ್ಲ ಎಂಬಂತೆ ಸನ್ನೆ ಮಾಡಿ ಸ್ವಲ್ಪ ಸುಧಾರಿಸಿಕೊಂಡು ಅಲ್ಲಿಂದೆದ್ದು ಹಿತ್ತಾಳ ತಲೆನೆವರಿಸಿ ಹೊರಬಂದ ಡಾಕ್ಟರ್ ದಿಲೀಪ್. ಸಾಹಿತ್ಯ ಅನಿತಾಳ ಮಡಿಲಲ್ಲಿ ಮಲಗಿ ಬಿಕ್ಕುತ್ತಿದ್ದಳು. ಡಾಕ್ಟರ್ ದಿಲೀಪ್ ಅವರ ಬಳಿ ಬಂದು, ಎಕ್ಸ್ಕ್ಯೂಸ್ ಮೀ, ಒಳಗಿರೋ ಪೇಷಂಟ್ನ ಯಾರು ಕರ್ಕೊಂಬಂದಿದ್ದು ಎಂದು ಅನಿತಾಳನ್ನು ನೋಡಿ ಕೇಳಿದ. ಸಾಹಿತ್ಯ ದಿಗ್ಗನೆ ಎದ್ದು, ಡಾಕ್ಟರ್, ಹಿತಾ ಹೇಗಿದ್ದಾಳೆ? ಆತುರಾತುರವಾಗಿ ಬಿಕ್ಕುತ್ತಲೇ ಕೇಳಿದಳು. ಸಾಹಿತ್ಯಳನ್ನು ನೋಡಿ ಶಾಕ್ ಆಗಿತ್ತು ದಿಲೀಪ್ಗೆ. ನೀವು ಹಿತಾಳ ಸಿಸ್ಟರಾ? ಆಶ್ಚರ್ಯದಿಂದ ಕೇಳಿದ ಆತ. ಹೌದು ಡಾಕ್ಟರ್, ಅವಳು ನನ್ನ ತಂಗಿ. ಈಗ ಹೇಗಿದ್ದಾಳೆ ಅವಳು? ನಾನು ಹೋಗಿ ನೋಡ್ಬೋದಾ? ಜೀವಕ್ಕೇನೋ ಅಪಾಯ ಇಲ್ಲ ತಾನೇ ಎನ್ನುತ್ತಾ ಇನ್ನಷ್ಟು ಜೋರಾಗಿ ಬಿಕ್ಕಿದಳು ಸಾಹಿತ್ಯ. ಇಲ್ಲ, ಪ್ರಾಣಕ್ಕೇನೂ ಅಪಾಯ ಇಲ್ಲ. ತಲೆಗೆ ಸ್ವಲ್ಪ ಏಟು ಜಾಸ್ತಿ ಬಿದ್ದಿದ್ದರಿಂದ ಪ್ರಜ್ಞೆ ಬಂದಿಲ್ಲ. ಒಂದು 10 ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು. ಪ್ಲೀಸ್ ನನ್ನ ಜೊತೆ ಬರ್ತೀರಾ? ಕೇಳಿಕೊಂಡ ಆತ. ನಡೆದ ವಿಷಯ ಅವನಿಗೂ ತಿಳಿಯಬೇಕಿತ್ತು. ಮರು ಮಾತನಾಡದೆ ಅನಿತಾಳ ಜೊತೆ ಅವನ ಹಿಂದೆ ನಡೆದಳು ಸಾಹಿತ್ಯ. ತನ್ನ ಎದುರಿಗಿದ್ದ 2 ಕುರ್ಚಿಯಲ್ಲಿ ಇಬ್ಬರನ್ನು ಕೂರಲು ಹೇಳಿ ಅವರ ಮುಂದೆ ಕುಳಿತು, ಹಿತಾಗೆ ಹೇಗೆ ಅಷ್ಟೊಂದು ಪೆಟ್ಟಾಗಿದ್ದು ನೇರವಾಗಿ ಕೇಳಿದ ಡಾಕ್ಟರ್ ದಿಲೀಪ್. ಸಾಹಿತ್ಯ ಅನಿತಾಳ ಮುಖ ನೋಡಿದಳು. ನಿಜ ಹೇಳಿದರೆ ಪೊಲೀಸ್ ಕೇಸು ಎಂದು ಟ್ರೀಟ್ಮೆಂಟ್ ಕೊಡಲು ಒಪ್ಪದಿದ್ದರೆ ಎಂಬ ಭಯ ಅವರಿಗೆ. ದಿಲೀಪ್ಗೆ ಅವರ ಆತಂಕದ ಅರಿವಾಗುತ್ತಿದ್ದಂತೆ, ದಯವಿಟ್ಟು ನೀವು ಮುಚ್ಚುಮರೆಯಿಲ್ಲದೆ ಹೇಳಿ. ನಾನು ಟ್ರೀಟ್ಮೆಂಟ್ ಬಗ್ಗೆ ಯಾವುದೇ ತೊಂದರೆಯುಂಟು ಮಾಡುವುದಿಲ್ಲ. ನಿಮಗೆ ಆ ಪೇಷಂಟ್ ಎಷ್ಟು ಮುಖ್ಯನೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಅವರು ನನಗೆ ಮುಖ್ಯ ಎಂದಾಗ ಸಾಹಿತ್ಯ ಮತ್ತು ಅನಿತಾ ಮುಖ ನೋಡಿದರು. ಅವನ ಮಾತು ಅವರಿಗೆ ಅರ್ಥವಾಗಲಿಲ್ಲ. ಅವಳು ಅಂದರೆ ನನಗೆ ಪ್ರಾಣ. ಅವಳನ್ನು ಈ ಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ ಎಂದು ಹೇಳುವಷ್ಟರಲ್ಲಿ ಕಣ್ಣು ಮಂಜಾಗಿತ್ತು ಡಾಕ್ಟರ್ ದಿಲೀಪ್ದು. ತನ್ನ ದುಃಖವನ್ನು ತಡೆಯಲು ಪ್ರಯತ್ನಿಸಿದ. ನಾನು ಹಿತ ಚಿಕ್ಕಂದಿನಿಂದಲೂ ಒಟ್ಟಿಗೆ ಬೆಳೆದವರು. ನನ್ನವರು ಯಾರೆಂದು ತಿಳಿಯುವ ಮೊದಲೇ ನನ್ನನ್ನು ಒಂಟಿಯನ್ನಾಗಿಸಿ ಹೋಗಿದ್ದರು ನನ್ನ ಅಪ್ಪ ಅಮ್ಮ. ಆಗ ನನ್ನನ್ನು ಸಾಕಿ ಸಲಹಿದ್ದು ಆ ಕೂಡು ಕುಟುಂಬದ ಧೀಮಂತ ಮನುಷ್ಯ ಸಚ್ಚಿದಾನಂದರಾಯರು. ಅವರ ಮನೆ ಮಗನ ಹಾಗೆ ಬೆಳೆಸಿ ಓದಿಸಿದರು. ಅವರ ಪ್ರೋತ್ಸಾಹದಿಂದ ನಾನಿವತ್ತು ಇಲ್ಲಿರಲು ಸಾಧ್ಯವಾಗಿದ್ದು. ನಾನೊಬ್ಬ ದೊಡ್ಡ ಡಾಕ್ಟರ್ ಆಗಬೇಕು ಅನ್ನೋದು ಅವರ ಕನಸಾಗಿತ್ತು. ಅದನ್ನು ನನಸು ಮಾಡಿದೆ. ಅವರಲ್ಲಿ ನಾನು ದೇವರನ್ನು ಕಾಣುತ್ತಿದ್ದೆ. ಅವರೆದುರು ನಿಂತಾಗ ನನಗಾಗುವ ಆನಂದ ಹೇಳತಿರದು. ಅವರ ಆ ಗಾಂಭೀರ್ಯಕ್ಕೆ ಕೈ ಎತ್ತಿ ಮುಗಿಯಬೇಕೆನಿಸುತ್ತದೆ. ಅಂತಹ ಕುಟುಂಬದಲ್ಲಿ ಬೆಳೆಯಲು ನಾನು ಪುಣ್ಯ ಮಾಡಿದ್ದೇನೆ. ಅದೇ ಮನೆಯಲ್ಲಿ ಮನೆ ಮಗಳಾಗಿ ಬೆಳೆಯುತ್ತಿದ್ದ ಹಿತ ಎಂದರೆ ಚಿಕ್ಕಂದಿನಿಂದಲೂ ನನಗೆ ತುಂಬ ಇಷ್ಟ. ಅವಳಿಗೆ ಬೇಕಾದುದನ್ನೆಲ್ಲ ನಾನೇ ಕದ್ದು ಮುಚ್ಚಿ ತಂದು ಕೊಡುತ್ತಿದ್ದೆ. ಅವಳು ಬೇರೆಯವರ ಜೊತೆ ಆಟ ಆಡುವುದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆನೇ ಆಡುತ್ತಿದ್ದಳು. ಬಹುಶಃ ಅವಳಿಗೂ ನಾನೆಂದರೆ ಇಷ್ಟವಿತ್ತೇನೋ. ನಾನ್ಯಾವತ್ತೂ ಅವಳಲ್ಲಿ ನನ್ನ ಪ್ರೀತಿನ ಹೇಳಿದವನಲ್ಲ. ಅವಳೇ ಆಗಾಗ ನನ್ನ ಬಳಿ, ನೀನೇ ನನ್ನ ಮದುವೆ ಮಾಡ್ಕೋಬೇಕು ಆಯ್ತಾ ಎಂದು ಕೇಳುತ್ತಿದ್ದಳು. ನನಗೆ ಒಳಗೊಳಗೆ ಖುಷಿಯಾದರೂ ಸುಮ್ಮನಿರುತ್ತಿದ್ದೆ. ಕಾರಣ ಅಂತಹ ಮನೆತನದ ಹುಡುಗಿಯನ್ನು ಮದುವೆಯಾಗುವ ಯೋಗ ನನಗಿಲ್ಲ ಎಂದು ತಲೆಯಲ್ಲಿ ಅಚ್ಚಾಗಿ ಕುಳಿತಿತ್ತು. ಜೊತೆಗೆ ನನ್ನ ದೇವರಿಗೆ ಮೋಸ ಮಾಡುವ ಮನಸ್ಸು ನನ್ನದಲ್ಲ. ಒಂದು ದಿನ ಹಿತಾಳನ್ನು ನೋಡಲು ಗಂಡಿನ ಕಡೆಯವರು ಬಂದಿದ್ದರು. ತುಂಬ ಒಳ್ಳೆಯ ಸಂಬಂಧ. ನನಗೆ ಒಳಗೊಳಗೆ ಅಳುಕು. ಅವಳನ್ನು ಬಿಟ್ಟಿರುವುದು ಕಷ್ಟ. ಇಷ್ಟು ಬೇಗ ಮದುವೆ ಬೇಡವೆಂದಳು. ಅವಳನ್ನು ಎತ್ತಿ ಮುದ್ದಾಡಿ ಕುಣಿದು ಕುಪ್ಪಳಿಸಬೇಕೆನಿಸಿತು. ಎಲ್ಲರೆದುರು ನನ್ನ ಮನದ ಬಯಕೆಯನ್ನು ತಡೆಹಿಡಿದೆ.
ಬಂದ ಸಂಬಂಧ ಹೊರಟು ಹೋದ ಮೇಲೆ ಹಿತ ತಾತನ ಬಳಿ ಹೋಗಿ, ತಾತ, ನನಗೆ ಇಷ್ಟು ಬೇಗ ಮದುವೆ ಇಷ್ಟ ಇಲ್ಲ ಅಂದಿದ್ದು ಬೇಜಾರಾಯ್ತಾ ಎಂದು ಪುಟ್ಟ ಮಗುವಿನಂತೆ ಮಂಡಿಯೂರಿ ಅವರ ಕಾಲ ಮೇಲೆ ಕೈ ಇಟ್ಟು ಕೇಳಿದಳು. ಇಲ್ಲ ಮಗ, ನಿಂಗೆ ಯಾವಾಗ ಮದುವೆ ಆಗಬೇಕನ್ನಿಸ್ತದೋ ಆಗ ಹೇಳು, ನಿಂಗೊಂದು ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡ್ತೀನಿ ಆಯ್ತಾ ಎಂದು ಸಚ್ಚಿದಾನಂದರು ಅವಳ ತಲೆ ನೆವರಿಸಿದ್ದರು. ತಾತ, ಒಂದು ಮಾತು ಹೇಳಿದ್ರೆ ಕೋಪ ಮಾಡ್ಕೋತೀರಾ ಮತ್ತೆ ಕೇಳಿದ್ದಳು ಹಿತ. ಅಯ್ಯೋ ನನ್ನ ಕಂದಮ್ಮ, ನಾನ್ಯಾಕೋ ಕೋಪ ಮಾಡ್ಕೊಳ್ಳಿ ಎನ್ನುತ್ತಾ ಅವಳ ಕೆನ್ನೆ ಹಿಂಡಿ ಕೇಳಿದರು. ಅದು ನನಗೆ ದೀಪು ಅಂದರೆ ತುಂಬ ಇಷ್ಟ, ನೇರವಾಗಿ ಹೇಳಿಬಿಟ್ಟಿದ್ದಳು. ಸಚ್ಚಿದಾನಂದರಾಯರು ಮೌನವಾದರು. ನನಗೆ ನಡುಕ ಹತ್ತಿತು. ನನ್ನ ಗ್ರಹಚಾರ ಬಿಡಿಸುತ್ತಾರೆ ಎಂದುಕೊಂಡೆ. ಸಚ್ಚಿದಾನಂದರು ತಿರುಗಿ ಅವರ ಮಗ ಅಂದರೆ ಹಿತಾಳ ತಂದೆಯ ಕಡೆ ದೃಷ್ಟಿ ಹರಿಸಿದರು. ಅವರು ಮುಂದೆ ಬಂದು ನಿಂತರು. ಎಲ್ಲರ ಮುಖ ಗಂಭೀರವಾಗಿತ್ತು. ಈ ಮನೆಯ ಋಣ ಇವತ್ತಿಗೆ ಮುಗಿಯಿತು ಎಂದು ನನ್ನ ಮನಸ್ಸು ರೋಧಿಸುತ್ತಿತ್ತು. ತಲೆ ತಗ್ಗಿಸಿ ಕಣ್ಣು ಮುಚ್ಚಿ ನಿಂತೆ. ಸ್ವಲ್ಪ ಹೊತ್ತಿನ ಬಳಿಕ ನನ್ನ ದೇವರು ನನ್ನನ್ನು ಕರೆದ ಶಬ್ದ ಕಿವಿಗೆ ಬೀಳುತ್ತಿದ್ದಂತೆ ಕಣ್ಣು ಬಿಟ್ಟು ನೋಡಿದೆ. ನನ್ನ ದೇವರ ಕೈಯಲ್ಲಿ ನಾನು ಬಿಡಿಸಿದ ಹಿತಾಳ ಚಿತ್ರ. ನಾನು ಸತ್ತೇ ಹೋದೆ ಎಂದುಕೊಂಡೆ. ದೀಪು, ಬಾಯಿಲಿ. ಅವರ ಗಂಭೀರ ಧ್ವನಿಗೆ ಕೈ ಕಾಲುಗಳು ನಡುಗಿ ಹೋಯಿತು. ಅವರ ಮುಂದೆ ತಲೆ ತಗ್ಗಿಸಿ ನಿಂತೆ. ನಿಂಗೆ ನಮ್ಮ ಹಿತ ಅಂದರೆ ಇಷ್ಟನಾ? ಸಚ್ಚಿದಾನಂದರಾಯರ ಪ್ರಶ್ನೆಗೆ ಉತ್ತರ ಹೇಳಲು ಸಾಧ್ಯವಾಗಲಿಲ್ಲ. ಹಿತಾಳನ್ನು ನೋಡಿದೆ. ಅವಳು ಏನೂ ಆಗೇ ಇಲ್ಲವೆಂಬಂತೆ ಬಾಯಿಗೆ ಒಂದೊಂದೇ ಚಿಪ್ಸ್ ಇಡುತ್ತಿದ್ದಳು. ಅಷ್ಟೊಂದು ಧೈರ್ಯ ಅವಳಿಗೆ ಎಲ್ಲಿಂದ ಬಂತು? ಅದು ಹೇಗೆ ಇಷ್ಟೊಂದು ಆರಾಮಾಗಿದ್ದಾಳೆ? ಅವಳ ವರ್ತನೆ ಕಂಡು ನನಗೆ ಅನುಮಾನ ಕಾಡಿತ್ತು. ಹೇಳು ದೀಪು, ನಿಂಗೆ ನನ್ನ ಮಗಳು ಅಂದರೆ ಇಷ್ಟನಾ ಎಂದು ಹಿತ್ತಾಳ ಅಪ್ಪ ಕೇಳಿದರು. ಅದೆಲ್ಲಿಂದ ಬಂತೋ ಧೈರ್ಯ? ತಲೆ ತಗ್ಗಿಸಿ ಎಂದೆ. ಅಷ್ಟು ಹೇಳಿದ್ದೆ ತಡ. ಹಿತ ಎದ್ದು, ನಾನು ನೆನ್ನೆನೇ ಹೇಳಿಲ್ವ ತಾತ, ಅವನಿಗೂ ನಾನಂದರೆ ಇಷ್ಟ ಅಂತ ಎಂದು ಖುಷಿಯಿಂದ ಹೇಳಿದಳು. ನನಗೆ ಆಶ್ಚರ್ಯ. ನೆನ್ನೆ ಹೇಳಿದ್ದಾಳೆ ಅಂದರೆ ಏನರ್ಥ? ಇವತ್ತು ಗಂಡಿನ ಕಡೆಯವರು ಬಂದಿದ್ದು? ಆ ಭಯದಲ್ಲೂ ಯೋಚನೆಗೆ ಬಿದ್ದೆ. ನನ್ನ ದೇವರು ನನ್ನನ್ನು ಹತ್ತಿರ ಕರೆದು, ಇಷ್ಟು ಹೇಳೋಕ್ಕೆ ಯಾಕೆ ಅಷ್ಟು ಕಷ್ಟಪಟ್ಟೆ? ನನಗೆ ಈ ವಿಷಯ ಮೊದಲೇ ಗೊತ್ತಿತ್ತು, ಆದರೆ ನಿನ್ನ ಬಾಯಿಂದ ಬರಲಿ ಅಂತ ಸುಮ್ಮನಿದ್ದೆ. ನಾನು ಕೇಳೋವರೆಗೂ ನೀನು ಬಾಯೇ ಬಿಡಲಿಲ್ಲ. ಅದೂ ಅಲ್ಲದೆ ಅವಳಿಗೆ ಸಂಬಂಧ ಬಂದಾಗಲೂ ನೀನು ಮಾತಾಡಲಿಲ್ಲ. ನನಗೆ ಗೊತ್ತು ನೀನು ಹಿತ್ತಾಳನ್ನು ಎಷ್ಟು ಪ್ರೀತಿಸ್ತಿದ್ಯಾ ಅಂತ. ನಿಂಗೆ ನನ್ನ ಮೇಲೆ ಇರೋ ಗೌರವ ನಿನ್ನ ಪ್ರೀತಿನ ಕಟ್ಟಿ ಹಾಕಿದೆ. ಇನ್ನೂ ಅದ್ರ ಬಗ್ಗೆ ಚಿಂತೆ ಬೇಡ, ನಾನೇ ಹೇಳ್ತಿದ್ದೇನೆ. ಈ ನನ್ನ ಮೊಮ್ಮಗಳಿಗೆ ನಿನ್ನಂತಹ ಒಳ್ಳೆ ಯೋಗ್ಯ ಹುಡುಗ ಅವಳನ್ನು ಸಂಭಾಳಿಸಿಕೊಂಡು ಹೋಗುವಂಥವನು ಬೇರೆ ಯಾರೂ ಸಿಗಲ್ಲ. ಇವತ್ತಿನಿಂದ ಇವಳು ನಿನ್ನ ಹುಡುಗಿ. ಅಪ್ಪಣೆ ಕೊಟ್ಟೇ ಬಿಟ್ಟರು. ನನ್ನ ಆನಂದಕ್ಕೆ ಮಿತಿಯೇ ಇರಲಿಲ್ಲ. ಅಂದಿನಿಂದ ಅವಳನ್ನು ಕಾಳಜಿಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದಾಗಿತ್ತು. ಅವಳಿಗೆ ಊರು ಸುತ್ತುವುದು, ಕುರುಕಲು ತಿಂಡಿ ತಿನ್ನುವುದು, ಬೈಕ್ ಓಡಿಸುವುದು ಎಂದರೆ ತುಂಬ ಇಷ್ಟ. ಶುದ್ಧ ತರಲೆ, ಅತಿಯಾದ ಮಾತುಗಳು ನೋಡಿಯೇ ನನಗೆ ಅಭ್ಯಾಸ. ಆದರೆ ಇಂದು ಅವಳ ಪರಿಸ್ಥಿತಿ ನೋಡಲು ಸಾಧ್ಯವಾಗುತ್ತಿಲ್ಲ. ಮನೆಯಲ್ಲಿ ಊರು ಸುತ್ತಲು ಬಿಡುವುದಿಲ್ಲವೆಂದು ನನ್ನ ಮೂಲಕ ಪರ್ಮಿಷನ್ ತಗೊಂಡು ಬರುತ್ತಿದ್ಲು. ನನಗೆ ಅವಳ ಮೇಲೆ ಅಪಾರವಾದ ನಂಬಿಕೆ. ಎಲ್ಲಿ ಹೋದರೂ ಸುರಕ್ಷಿತವಾಗಿ ಮನೆ ಸೇರೋಳು ಅಂತ. ಜೊತೆಗೆ ಅವಳಿಗೆ ನಿರಾಸೆ ಮಾಡುವುದು ನನ್ನ ಕೈಯಿಂದ ಅಸಾಧ್ಯ. ಅವಳು ಹೋದಲ್ಲೆಲ್ಲ ನಾನೇ ಖುದ್ದಾಗಿ ಹೋಗಿ ಬರುತ್ತಿದ್ದೆ. ಈ ವಿಷಯ ಅವಳಿಗೆ ಗೊತ್ತಾಗಿ ಈ ಸಾರಿ ಈ ಊರಿಗೆ ಬರುವಾಗ ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಕೊಡುತ್ತೇನೆ, ಅಲ್ಲಿವರೆಗೆ ನಾನೆಲ್ಲಿದ್ದೇನೆ ಅಂತ ಕೇಳಬಾರ್ದು ಎಂದಿದ್ಲು. ನಾನು ಪ್ರತಿದಿನ ಕಾಲ್ ಮಾಡಿದಾಗಲೂ ಸ್ವಿಚ್ ಆಫ್ ಬರುತ್ತಿತ್ತು. ನೆನ್ನೆ ರಿಂಗ್ ಆದರೂ ರಿಸೀವ್ ಮಾಡಲಿಲ್ಲ, ಬ್ಯುಸಿ ಇದ್ದೇನೆ ಎಂದು ಮೆಸೇಜ್ ಹಾಕಿದ್ಲು. ನನಗೆ ಹೇಳದೆ ಯಾವ ಊರಿಗೆ ಹೋದಳೋ ಎಂದು ಒಳಗೊಳಗೆ ಸಂಕಟ ಪಡುತ್ತಿದ್ದೆ. ಇವತ್ತು ಬೆಳಗ್ಗೆಯಿಂದ ಮನಸ್ಸೇಕೋ ಭಾರ ಭಾರ ಅನಿಸುತ್ತಿತ್ತು. ಆಸ್ಪತ್ರೆಗೆ ಕಾಲಿಡಲು ಭಯವಾಗುತ್ತಿತ್ತು. ಒಲ್ಲದ ಮನಸ್ಸಿನಿಂದ ಬಂದೆ.
ಆದರೆ ಇಲ್ಲಿ ನೋಡಿದರೆ ನನ್ನ ಜೀವ ಹೀಗೆ ಸುಮ್ಮನೆ ಏನೂ ಮಾತಾಡದೆ ಮಲಗಿರುತ್ತದೆಂದು ನಾನು ಅಂದುಕೊಂಡಿರಲಿಲ್ಲ. ದಯವಿಟ್ಟು ಹೇಳಿ, ಇವಳಿಗೆ ಏನಾಯಿತು? ಇವಳನ್ನು ಈ ಸ್ಥಿತಿಗೆ ತಂದವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಎಂದು ಕಣ್ಣೀರು ಸುರಿಸಿದ ಆತ. ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಅನಿತಾ ಮತ್ತು ಸಾಹಿತ್ಯಳ ಕಣ್ಣಲ್ಲೂ ನೀರು ತುಂಬಿತ್ತು. ದಯವಿಟ್ಟು ಹೇಳಿ, ನನ್ನ ಹಿತಾಗೆ ಏನಾಯಿತು ಅಂತ. ಅದು ಆಕ್ಸಿಡೆಂಟ್ನಿಂದ ಆದ ಗಾಯವಲ್ಲ. ಯಾರೋ ಅವಳಿಗೆ ಬಲವಾಗಿ ಹೊಡೆದಿದ್ದಾರೆ. ಯಾರು ಅಂತ ನಿಮಗೆ ಗೊತ್ತಾದರೆ ಹೇಳಿ. ಅವರನ್ನು ಜೀವ ಸಹಿತ ಉಳಿಸುವುದಿಲ್ಲ. ದುಃಖದಲ್ಲೂ ಕೋಪ ಅವನ ಮುಖದ ಮೇಲೆ ತಾಂಡವವಾಡುತ್ತಿತ್ತು. ಡಾಕ್ಟರ್ ದಿಲೀಪ್ ಮಾತು ಕೇಳಿ ಇಬ್ಬರಿಗೂ ಆಶ್ಚರ್ಯವಾಯಿತು. ಅಂದರೆ ಅವಳಿಗೆ ಆಕ್ಸಿಡೆಂಟ್ ಆಗಿದ್ದಲ್ವಾ ಎಂದು ಯೋಚಿಸುತ್ತಿದ್ದಂತೆ ಇನ್ನಷ್ಟು ಕುಸಿದು ಹೋದಳು ಸಾಹಿತ್ಯ. ಅಯ್ಯೋ, ನನ್ನಿಂದನೇ ನನ್ನ ತಂಗಿಗೆ ಹೀಗಾಗಿದ್ದು, ಇದಕ್ಕೆಲ್ಲ ಕಾರಣ ನಾನೇ ಎಂದು ಮುಖ ಮುಚ್ಚಿ ಜೋರಾಗಿ ಅಳತೊಡಗಿದಳು ಆಕೆ. ಅನಿತಾ ಅವಳನ್ನು ಹಿಡಿದು, ಸಾಹಿ, ಸಮಾಧಾನ ಮಾಡ್ಕೊ. ಅವರು ಹಾಗೆ ಮಾಡ್ತಾರೆ ಅಂತ ನಿಂಗೇನು ಗೊತ್ತಿತ್ತಾ? ಈಗ ನೀನು ಹೀಗೆ ಅಳ್ತಾ ಕೂತ್ರೆ ಎಲ್ಲ ಸರಿ ಹೋಗುತ್ತಾ? ಪ್ಲೀಸ್ ಅಳಬೇಡ ಸಾಹಿ. ಸಮಾಧಾನ ಮಾಡತೊಡಗಿದಳು. ಇಬ್ಬರ ಮುಖ ನೋಡಿದ ದಿಲೀಪ್, ದಯವಿಟ್ಟು ವಿಷಯ ಏನು ಅಂತ ಹೇಳಿ ಪ್ಲೀಸ್ ಮತ್ತೆ ಕೇಳಿಕೊಂಡ ಆತ. ಸಾಹಿತ್ಯ ಅಳುತ್ತಲೇ ಇದ್ದಳು. ವಿಷಯವೇನೆಂದು ಹೇಳುವ ಸ್ಥಿತಿಯಲ್ಲಿ ಇವಳಿಲ್ಲ ಎಂದರಿತ ಅನಿತಾ ತಾನೇ ಎಲ್ಲ ವಿಷಯವನ್ನು ಹೇಳಿದಳು. ಆದರೆ ಎಲ್ಲಿಯೂ ಚಕ್ರವರ್ತಿ ಮನೆತನದ ಸೊಸೆಯೇ ಈ ಕೃತ್ಯ ಮಾಡಿದ್ದೆಂದು ಬಾಯಿ ಬಿಟ್ಟು ಹೇಳಲಿಲ್ಲ ಆಕೆ. ಕಾರಣ ಅವರ ಮಗ ಅಭಿಷೇಕ್ ಚಕ್ರವರ್ತಿಯ ಮೇಲಿರುವ ಗೌರವ. ಒಂದು ವೇಳೆ ಹೇಳಿದ್ದರೆ ಅಲ್ಲಿ ನಡೆಯುವ ಕಥೆಯೇ ಬೇರೆ ಇರುತ್ತಿತ್ತು. ಏಕೆಂದರೆ ಡಾಕ್ಟರ್ ದಿಲೀಪ್ ಅಭಿಯ ಆಪ್ತ ಗೆಳೆಯ. ಅನಿತಾಳ ಮಾತು ಕೇಳಿ ಕೋಪದಿಂದ ಅಲ್ಲಿಂದೆದ್ದು ಕಿಟಕಿಯ ಬಳಿ ಸಾಗಿದ ದಿಲೀಪ್. ಅದರ ಸರಳುಗಳನ್ನು ಬಿಗಿಯಾಗಿ ಹಲ್ಲು ಕಚ್ಚಿ ಕಿಟಕಿಯಿಂದಾಚೆ ದೃಷ್ಟಿ ನೆಟ್ಟು ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದ. ಸ್ವಲ್ಪ ಸಮಯದ ಬಳಿಕ ಅನಿತಾಳ ಕಡೆ ತಿರುಗಿ, ನನ್ನ ಹಿತ್ತಾಳನ್ನು ಸಾಯಿಸಲು ಪ್ರಯತ್ನಿಸಿದ ಆ ಹೆಂಗಸಿನ ಮನೆ ಯಾವುದು ಅಂತ ತೋರಿಸ್ತೀರಾ ಪ್ಲೀಸ್? ಆಕೆಗೆ ನರಕ ಏನು ಅಂತ ತೋರಿಸ್ತೀನಿ ಎಂದು ಕೈ ಮುಷ್ಟಿ ಬಿಗಿದನು. ಡಾಕ್ಟರ್ಗಳಿಗೂ ಈ ತೆರನಾದ ಕೋಪ ಬರುತ್ತದೆ ಎಂದು ಅನಿತಾಳಿಗೆ ತಿಳಿದದ್ದೇ ದೀಪಕ್ನನ್ನು ನೋಡಿ. ಡಾಕ್ಟರ್ ಕೆಲಸದಲ್ಲಿರುವವರಿಗೆ ತಾಳ್ಮೆ ತುಂಬ ಮುಖ್ಯ ಎಂದಷ್ಟೇ ಅವಳಿಗೆ ತಿಳಿದದ್ದು. ಅವನ ಮುಖ ನೋಡಿ ಭಯವಾಗಿತ್ತು ಅವಳಿಗೆ. ಮೇಡಮ್ ಪ್ಲೀಸ್, ಅವರ ಮನೆಯ ಅಡ್ರೆಸ್ ಕೊಡಿ, ಮುಂದಿನದು ನಾನೇ ನೋಡಿಕೊಳ್ಳುತ್ತೇನೆ. ಸ್ವಲ್ಪ ಜೋರಾಗಿತ್ತು ಅವನ ಧ್ವನಿ. ಸಾಹಿತ್ಯ ಕಣ್ಣೊರೆಸಿ ಎದ್ದು ನಿಂತು, ಬೇಡ ಡಾಕ್ಟರ್, ಅವರನ್ನು ನಾನೇ ನೋಡಿಕೊಳ್ಳುತ್ತೇನೆ. ಅವರ ಮನೆಗೆ ನಾನೇ ಹೋಗಬೇಕು, ಅವರನ್ನು ನಾನೇ ನೋಡಿಕೊಳ್ಳಬೇಕು. ಈ ಕೆಲಸ ನನ್ನಿಂದಾನೇ ಆಗಬೇಕು ದೃಢವಾಗಿ ಹೇಳಿದಳು. ದಿಲೀಪ್ ಅವಳ ಕಡೆ ತಿರುಗಿದ. ನಿಮ್ಮಿಂದಾನ? ಇಷ್ಟೆಲ್ಲ ಆದಮೇಲೆ ಮತ್ತೆ ನೀವು ಆ ಮನೆಗೆ ಹೋಗ್ತೀರಾ? ಬೇಡ, ನೀವು ರಿಸ್ಕ್ ತಗೊಳ್ಳೋದು ಬೇಡ ಎಂದು ಅವಳ ನಿರ್ಧಾರವನ್ನು ನಿರಾಕರಿಸಿದ. ಇಲ್ಲ ಡಾಕ್ಟರ್, ನಾನು ಡಿಸೈಡ್ ಮಾಡಿ ಆಯಿತು, ನಾನೇ ಹೋಗಬೇಕು. ನನ್ನ ತಂಗಿನ ಈ ಸ್ಥಿತಿಗೆ ತಂದಿರೋರ್ನ ಸುಮ್ಮನೆ ಬಿಡಲ್ಲ ನಾನು ದೃಢವಾಗಿ ಹೇಳಿದಳು ಸಾಹಿತ್ಯ. ಲೇ ಸಾಹಿ, ನಿಂಗೆ ತಲೆ ಕೆಟ್ಟಿದ್ಯಾ? ಮತ್ತೆ ಆ ರಾಕ್ಷಸಿ ಹತ್ರ ಹೋಗ್ತೀನಿ ಅಂತಿದ್ಯಲ್ಲ? ಅಸಹನೆ ವ್ಯಕ್ತಪಡಿಸಿದಳು ಅನಿತಾ. ಇಲ್ಲ ಅನಿ, ನನ್ನ ಪ್ರಾಬ್ಲಮ್ನ ನಾನೇ ಸರಿ ಮಾಡ್ಕೋಬೇಕು. ಈಗಾಗಲೇ ನನ್ನಿಂದ ನನ್ನ ತಂಗಿಗೆ ಆಗಿರೋ ನಷ್ಟನೇ ಸಾಕು. ಇನ್ಯಾರಿಗೂ ನೋವು ಕೊಡೋಕ್ಕೆ ನಾನು ರೆಡಿ ಇಲ್ಲ. ನಾನು ಹೋಗೇ ಹೋಗ್ತೀನಿ. ಡಾಕ್ಟರ್, ನನ್ನ ತಂಗಿನ ಹುಷಾರಾಗಿ ನೋಡ್ಕೋತೀರಾ ಅಲ್ವಾ? ತಗೊಳ್ಳಿ, ಇದು ನನ್ನ ನಂಬರ್. ನಿಮಗೆ ಏನಾದರೂ ಬೇಕಾದರೆ ಕಾಲ್ ಮಾಡಿ, ಬರ್ತೀನಿ ಎಂದು ಎದ್ದು ನಿಂತಳು ಸಾಹಿತ್ಯ. ಅನಿತಾಳಿಗೆ ಆಶ್ಚರ್ಯ. ಸಾಹಿ, ಏನು ಮಾತಾಡ್ತಿದೆಯೇ ಎಂದು ಅವಳ ಕೈ ಹಿಡಿದೆಳೆದು ಕೇಳಿದಳು. ಸಾಹಿತ್ಯ ಅವಳ ಮಾತಿಗೂ ಕಿವಿ ಕೊಡದೆ, ಡಾಕ್ಟರ್, ನಾನು ಒಂದೇ ಒಂದು ಸಾರಿ ನನ್ನ ತಂಗಿಯನ್ನು ನೋಡ್ಬೋದಾ ಪ್ಲೀಸ್ ಎಂದು ಕೇಳಿಕೊಂಡಳು. ದಿಲೀಪ್ ದೀರ್ಘವಾದ ನಿಟ್ಟುಸಿರು ಬಿಟ್ಟು ಬನ್ನಿ ಎನ್ನುವಂತೆ ಸನ್ನೆ ಮಾಡಿ ಹಿತ್ತಾಳಿದ್ದೆಡೆ ನಡೆದ.
ಅನಿತಾ ಸಾಹಿತ್ಯಳನ್ನು ನೋಡುವುದರಲ್ಲೇ ಮುಳುಗಿದ್ದಳು. ಸಾಹಿತ್ಯ ಅನಿತಾಳ ಕೈ ಹಿಡಿದು ಅವನ ಹಿಂದೆ ನಡೆದಳು. ಒಳಗೆ ಈ ಲೋಕದ ಪರಿವೆಯೇ ಇಲ್ಲದೆ ಮಲಗಿದ್ದ ಹಿತಾಳನ್ನು ನೋಡಿ ದುಃಖ ಉಮ್ಮಳಿಸಿ ಬಂತು ಸಾಹಿತ್ಯಾಳಿಗೆ. ಅವಳನ್ನು ತಬ್ಬಿಕೊಂಡು ಜೋರಾಗಿ ಅಳಬೇಕೆನಿಸಿತು. ಆದರೆ ದೂರದಿಂದಲೇ ನೋಡಿ ವಾಪಸ್ಸಾಗಬೇಕೆಂದು ತಾಕೀತು ಮಾಡಿದ್ದ ದಿಲೀಪ್. ಅವಳಿಗೆ ದುಃಖ ತಡೆಯಲಾಗದೆ ಹೊರಗೂಡಿ ಗೋಡೆಗೆ ಅಂಟಿ ಕುಳಿತು ಮುಖ ಮುಚ್ಚಿ ಜೋರಾಗಿ ಅಳತೊಡಗಿದಳು. ಸಾಹಿತ್ಯ ಹೊರಗೂಡಿದ್ದು ನೋಡಿ ಭಯದಿಂದ ಅವಳ ಹಿಂದೆ ಅನಿತಾ ಮತ್ತು ದಿಲೀಪ್ ಓಡಿ ಬಂದರು. ಅನಿತಾಳಿಗೆ ಸಾಹಿತ್ಯಾಳನ್ನು ನೋಡಿ ಅವಳಿಗೆ ಹೇಗೆ ಸಮಾಧಾನ ಮಾಡಬೇಕೆಂದು ತಿಳಿಯದೆ ದಿಲೀಪ್ನ ಮುಖ ನೋಡಿದಳು. ಅವನು ಕಣ್ಣಲ್ಲೇ ನಾನು ಮಾತಾಡ್ತೀನಿ ಎಂದು ಹೇಳಿ ಸಾಹಿತ್ಯಾಳ ಬಳಿ ಹೋಗಿ, ನೋಡಿ ಸಾಹಿತ್ಯ ಅವರೇ, ಹಿತಾಳಿಗೆ ಏನೂ ಆಗಲು ನಾನು ಬಿಡೋದಿಲ್ಲ. ಅವಳು ನಿಮಗೆ ಎಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ. ಅವಳನ್ನು ನಾನು ಜೋಪಾನ ಮಾಡ್ತೀನಿ ಎಂದು ಧೈರ್ಯ ತುಂಬಿದ. ತಲೆ ಎತ್ತಿ ಅವನ ಮುಖ ನೋಡಿದ ಸಾಹಿತ್ಯ, ಕ್ಷಮಿಸಿ ಡಾಕ್ಟರ್, ನನ್ನಿಂದ ಅವಳು ಎಂದು ಮುಂದೆ ಮಾತನಾಡಲು ಹೊರಟಾಗ ಅವಳಿಗೆ ಮಾತು ಮುಂದುವರಿಸಲು ಬಿಡದೆ, ಅದೆಲ್ಲ ಬಿಡಿ ಸಾಹಿತ್ಯ ಅವರೇ, ನೀವೇನು ಬೇಕು ಅಂತ ಮಾಡಿದ್ದ? ಅದು ಅಲ್ಲದೆ ಅವರು ಹಾಗೆ ಮಾಡ್ತಾರೆ ಅಂತಲೂ ನಿಮಗೆ ಗೊತ್ತಿಲ್ವಲ್ಲ. ಆ ವಿಷಯ ಬಿಡಿ, ಈಗ ಮುಂದೇನು ಮಾಡಬೇಕು ಅಂತಿದ್ದೀರೋ ಅದ್ರ ಬಗ್ಗೆ ಗಮನ ಕೊಡಿ. ಹಿತಾಳಿಗೆ ನಾನಿದ್ದೀನಿ ಎಂದು ಭರವಸೆ ನೀಡಿದ ದಿಲೀಪ್. ಸ್ವಲ್ಪ ಸಮಾಧಾನವಾಯಿತು ಸಾಹಿತ್ಯಾಳಿಗೆ. ಅನಿತಾಳೆಡೆ ತಿರುಗಿದಾಗ ಅವಳು ಕಣ್ಣಲ್ಲೇ ಸಮ್ಮತಿಸಿದಳು. ಮೆಲ್ಲನೆ ಎದ್ದು ಮತ್ತೊಮ್ಮೆ ಹಿತಾಳನ್ನು ನೋಡಿ ದಿಲೀಪ್ಗೆ ಹೇಳಿ ಅನಿತಾ ಜೊತೆ ಹೊರಟಳು ಸಾಹಿತ್ಯ. ಅಭಿಗೆ ತಲೆ ಕೆಟ್ಟು ಹೋಗಿತ್ತು. ಹರ್ಷನನ್ನು ಹುಡುಕುವ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದ. ಪೊಲೀಸರು ಹುಡುಕಿ ಕೊಡುವ ಭರವಸೆ ನೀಡಿದ್ದರೂ ಅವನಿಗೆ ಸಮಾಧಾನವಿರಲಿಲ್ಲ. ಅದೊಂದು ನಿರ್ಜನ ಪ್ರದೇಶವಾಗಿದ್ದರಿಂದ ಸುತ್ತಮುತ್ತ ತಿಳಿದುಕೊಳ್ಳಲು ಯಾವ ಸುಳಿವೂ ಇರಲಿಲ್ಲ. ಲಾರಿ ಚಾಲಕ ಸಿಗುವವರೆಗೂ ಕಾಯಬೇಕಿತ್ತು. ತಲೆ ಕೆಡಿಸಿಕೊಂಡು ನೇರವಾಗಿ ಮನೆಗೆ ಬಂದು ರೂಮಿಗೋಗಿ ಮಂಚದ ಮೇಲೆ ಅಂಗಾತವಾಗಿ ಮಲಗಿದ. ಅದಾಗಲೇ ಸಂಜೆಯಾಗಿತ್ತು. ಸಾಹಿತ್ಯ ತನ್ನ ನಿರ್ಧಾರದಂತೆ ಸಂಜೆಯ ಹೊತ್ತಿಗೆ ಆ ಮನೆಗೆ ಕಾಲಿಟ್ಟಿದ್ದಳು. ಅರುಣಾದೇವಿಯವರಿಗೆ ಅವಳು ಬಂದಿರುವ ವಿಚಾರ ತಿಳಿಯಲಿಲ್ಲ. ನೇರವಾಗಿ ತನ್ನ ರೂಮಿಗೆ ನಡೆದಳು ಆಕೆ. ಅಭಿಯನ್ನೊಮ್ಮೆ ನೋಡಬೇಕೆನಿಸಿತು. ಇಣುಕಿ ಅವನ ರೂಮಿನ ಕಡೆ ನೋಡಿದಳು. ಬಾಗಿಲು ಸ್ವಲ್ಪ ತೆರೆದಿತ್ತು. ಮೆಲ್ಲನೆ ಅವನ ರೂಮಿಗೆ ಹೆಜ್ಜೆ ಹಾಕಿದಾಗ ಅವನು ಮಲಗಿದ್ದ ರೀತಿಯನ್ನು ನೋಡಿ ಗಾಬರಿಯಾಯಿತು ಅವಳಿಗೆ. ಯಾವತ್ತೂ ಶಿಸ್ತಿನಿಂದ ಇರುತ್ತಿದ್ದ ಅಭಿಗೂ ಇವತ್ತಿನ ಅಭಿಗೂ ತುಂಬ ವ್ಯತ್ಯಾಸ ಕಾಣಿಸಿತು. ಶೂಸ್ ಇನ್ನೂ ಕಾಲಲ್ಲೇ ಇತ್ತು. ತಲೆಗೂದಲು ಪೂರ್ತಿ ಅಸ್ತವ್ಯಸ್ತವಾಗಿತ್ತು. ಹಾಕಿದ್ದ ಬಟ್ಟೆ ಇನ್ನೂ ಬದಲಾಯಿಸದಿರುವುದನ್ನು ನೋಡಿ ಏನೋ ಆಗಿದೆ ಎಂದು ಊಹಿಸಿದಳು. ಅವನ ಬಳಿ ಬಂದು ಮೆಲ್ಲನೆ ಅಭಿ ಸರ್ ಎಂದು ಕರೆದಾಗ ಥಟ್ಟನೆ ಕಣ್ಣು ಬಿಟ್ಟು ಧ್ವನಿ ಬಂದ ಕಡೆ ತಿರುಗಿದ ಅಭಿ. ಎದುರಿಗೆ ನಿಂತಿದ್ದಳು ಅವನ ಸತ್ಯ. ಎದ್ದು ಕುಳಿತು ಅವಳನ್ನೇ ನೋಡುತ್ತಿದ್ದನು. ಅವಳಿಗೆ ಅವನ ನೋಟ ಕಂಡು ಕಸಿವಿಸಿಯಾಯಿತು. ತನ್ನ ನೋಟವನ್ನು ಬೇರೆಡೆ ತಿರುಗಿಸಿದಳು. ಅಭಿ ಅಲ್ಲಿಂದೆದ್ದು ಅವಳ ಬಳಿ ಬಂದವನೇ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಸತ್ಯ, ನನಗೆ ಹರ್ಷ ಬೇಕು ಕಣೋ. ಅವನಿಲ್ಲದೆ ನನಗೆ ಏನೂ ಮಾಡೋಕ್ಕೆ ಆಗ್ತಿಲ್ಲ. ಅವನು ನನಗೋಸ್ಕರ ಎಷ್ಟೆಲ್ಲ ಮಾಡ್ದ. ಆದರೆ ಈಗ ಅವನು ಎಲ್ಲಿದ್ದಾನೆ ಅಂತ ಹುಡುಕೋದಕ್ಕೂ ನಂಗಾಗ್ತಿಲ್ಲ. ನಾನೇನು ಮಾಡಲಿ ಎನ್ನುತ್ತಾ ತನ್ನ ದುಃಖವನ್ನೆಲ್ಲ ಹೊರಹಾಕಿದ. ಸಾಹಿತ್ಯಾಳಿಗೆ ಸಿಡಿಲೆರಗಿದಂತಾಗಿತ್ತು. ಹಿತಾಳಿಗೆ ತಲೆಗೆ ಏಟಾಗಿದ್ದರಿಂದ ಅವಳ ಬಗ್ಗೆ ಯೋಚಿಸುತ್ತಿದ್ದವಳಿಗೆ ಹರ್ಷನ ನೆನಪೇ ಆಗಿರಲಿಲ್ಲ. ಅವನು ಎಲ್ಲಿ ಹೋದ ಎಂದೂ ತಿಳಿದಿರಲಿಲ್ಲ. ಅಭಿ ಸರ್, ಹರ್ಷ ಎಲ್ಲಿ ಹೋಗಿದ್ದಾರೆ? ಭಯದಲ್ಲೇ ಕೇಳಿದಳು. ಅಭಿ ತನ್ನ ಹಿಡಿತವನ್ನು ಸಡಿಲಿಸಿ ಕೆನ್ನೆ ಮೇಲೆ ಜಾರಿದ ಕಣ್ಣ ಹನಿಯನ್ನು ಒರೆಸಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ಗೊತ್ತಿಲ್ಲ ಸತ್ಯ. ಅವನ ಕಾರು ಆಕ್ಸಿಡೆಂಟ್ ಆಗಿದೆ. ಆದರೆ ಅವನು ಅಲ್ಲೆಲ್ಲೂ ಕಾಣಿಸ್ತಿಲ್ಲ. ಅವನು ಅಲ್ಲಿಗೆ ಯಾಕೆ ಹೋದ ಅಂತಲೂ ಗೊತ್ತಿಲ್ಲ. ಅವನ ಕಾರಿಗೆ ಗುದ್ದಿದ ಲಾರಿ ಡ್ರೈವರ್ ಕೂಡ ಕಾಣಿಸ್ತಿಲ್ಲ. ಹರ್ಷನ ಸುಳಿವೇ ಸಿಗ್ತಿಲ್ಲ. ಅಲ್ಲೇ ಅಕ್ಕಪಕ್ಕದ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿದ್ವಿ, ಅಲ್ಲೂ ಅವನಿಲ್ಲ.
ಕಾರು ಆಕ್ಸಿಡೆಂಟ್ ಆಗಿರೋ ರೀತಿ ನೋಡಿದರೆ ಅವನ ಸ್ಥಿತಿ ಹೇಗಿರಬಹುದು ಅಂತ ಊಹಿಸೋಕ್ಕೂ ಆಗ್ತಿಲ್ಲ. ಆದರೆ ಅವನು ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸತ್ಯ. ಅಭಿಯ ಮಾತು ಕೇಳಿ ಸಾಹಿತ್ಯ ಗರಬಡಿದಂತೆ ನಿಂತಿದ್ದಳು. ಅವಳಿಗೆ ಹರ್ಷನ ಬಗ್ಗೆ ಕೇಳಿ ದೇಹದಲ್ಲಿ ಶಕ್ತಿಯೇ ಕಳೆದುಕೊಂಡ ಅನುಭವವಾಗಿತ್ತು. ಸತ್ಯ, ಕರೆದ ಅಭಿ. ಉತ್ತರ ಬರಲಿಲ್ಲ. ಅವಳ ಭುಜ ಹಿಡಿದು ಸತ್ಯ ಮತ್ತೆ ಕರೆದ. ಹಾಂ ಎಂದು ಎಚ್ಚರಗೊಂಡು ಅಭಿಯ ಮುಖ ನೋಡಿದಳು ಆಕೆ. ಸತ್ಯ, ನಾನು ಹೇಳಿದ್ದು ಕೇಳಿಸ್ತಿದ್ಯಾ? ಪ್ರಶ್ನಾರ್ಥಕವಾಗಿ ಅವಳ ಮುಖ ನೋಡಿದ. ಸರ್, ಹರ್ಷ ಸರ್ಗೆ ಏನೂ ಆಗೋದಿಲ್ಲ. ಆ ಕೃಷ್ಣ ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ಎಂದು ಎತ್ತಲು ದೃಷ್ಟಿ ನೆಟ್ಟು ಹೇಳಿದಳು ಸಾಹಿತ್ಯ. ನನಗೊಂದು ಅರ್ಥ ಆಗ್ತಿಲ್ಲ ಸತ್ಯ. ಅವನು ಯಾಕೆ ಅಲ್ಲಿಗೆ ಹೋದ? ಅವನ ಡ್ರೈವಿಂಗ್ ಯಾವತ್ತೂ ಕಂಟ್ರೋಲ್ ತಪ್ಪಿದ್ದಿಲ್ಲ. ಅದು ಹೇಗೆ ಆ ಲಾರಿಗೆ ಗುದ್ದಿದ ಅನ್ನೋದೇ ಗೊತ್ತಾಗ್ತಿಲ್ಲ. ಈಗ ನೋಡಿದರೆ ಆಕ್ಸಿಡೆಂಟ್ ಆದ ಜಾಗದಲ್ಲೂ ಅವನಿಲ್ಲ. ಅಕ್ಕಪಕ್ಕ ಹಾಸ್ಪಿಟಲ್ನಲ್ಲೂ ಅಡ್ಮಿಟ್ ಆಗಿಲ್ಲ. ಎಲ್ಲ ವಿಚಿತ್ರ ಅನ್ನಿಸ್ತಾ ಇದೆ ಎಂದು ಹೇಳಿದಾಗ ಸಾಹಿತ್ಯಾಳಿಗೆ ಏನು ಹೊಳೆದಂತಾಗಿ, ಸರ್, ಹರ್ಷ ಸರ್ ಅಲ್ಲಿ ಇಲ್ಲ ಅಂದರೆ ಆಕ್ಸಿಡೆಂಟ್ ಆದಾಗ ಯಾರಾದರೂ ನೋಡಿ ಅವರನ್ನು ಕರ್ಕೊಂಡು ಹೋಗಿರ್ಬೋದಲ್ವಾ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದಾಗ, ಅದೇ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಒಂದು ವೇಳೆ ಕರ್ಕೊಂಡು ಹೋಗಿದ್ರು ಅಲ್ಲೇ ಅಕ್ಕಪಕ್ಕದ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡ್ತಾಯಿದ್ರು. ಅದು ಅಲ್ಲದೆ ಅವನು ಯಾರು ಅಂತ ತಿಳ್ಕೊಂಡು ಮನೆಗೊಂದು ಫೋನ್ ಮಾಡ್ತಾಯಿದ್ರು ತಾನೆ. ಅನುಮಾನ ವ್ಯಕ್ತಪಡಿಸಿದ ಅಭಿ. ಸರ್, ಹರ್ಷ ಸರ್ ಅಲ್ಲಿಲ್ಲ ಅಂತಾದರೆ ಯಾರಾದರೂ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಸತ್ಯ. ಆದರೆ ನೀವು ನೋಡಿದ ಹಾಸ್ಪಿಟಲ್ ಬಿಟ್ಟು ಬೇರೆಲ್ಲಾದರೂ ಕರ್ಕೊಂಡು ಹೋಗಿರ್ಬೋದಲ್ವಾ? ಬಹುಶಃ ಅವರನ್ನು ಕರ್ಕೊಂಡು ಹೋಗೋ ಭರದಲ್ಲಿ ಅವರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಮರ್ತಿರ್ಬೋದು. ಸಾಹಿತ್ಯಾಳ ಮಾತಿಗೆ ಅವನನ್ನು ಯಾರಾದರೂ ಉದ್ದೇಶಪೂರ್ವಕವಾಗಿ ಕರ್ಕೊಂಡು ಹೋಗಿದ್ರೆ ಎಂದು ಮತ್ತೆ ಅನುಮಾನ ವ್ಯಕ್ತಪಡಿಸಿದ ಅಭಿ. ಸರ್, ನೀವ್ಯಾಕೆ ನೆಗೆಟಿವ್ ಆಗಿ ಯೋಚಿಸ್ತೀರಾ? ಅಷ್ಟಕ್ಕೂ ಅವರಿಗೆ ಶತ್ರುಗಳು ಯಾರಿದ್ದಾರೆ ಹೇಳಿ? ನೋಡಿ, ನನಗೆ ನಂಬಿಕೆ ಇದೆ, ಅವರಿಗೆ ಏನೂ ಆಗಲ್ಲ, ಅವರು ಬಂದೇ ಬರ್ತಾರೆ ಅಂತ. ಪ್ಲೀಸ್ ನೀವು ಧೈರ್ಯ ಕಳ್ಕೋಬೇಡಿ ಸರ್, ಸಮಾಧಾನಿಸಿದಳು ಸಾಹಿತ್ಯ. ಸರಿ, ನೀನು ಹೇಳಿದ ಹಾಗೆ ಆಗಲಿ ಸತ್ಯ ಎಂದು ಮುಗುಳ್ನಕ್ಕ. ಸ್ವಲ್ಪ ಸಮಾಧಾನವಾಗಿತ್ತು ಅವನಿಗೆ. ಪ್ರತಿಯಾಗಿ ಮುದ್ದಾದ ನಗು ಬೀರಿದಳು ಸಾಹಿತ್ಯ. ಅಚ್ಚರಿ, ಎಲ್ಲೋಗಿದ್ದೆ ನೀನು? ಅದ್ಯಾರನ್ನು ಇಲ್ಲಿಗೆ ಕಳಿಸಿದ್ಯಲ್ಲ, ಯಾರದು? ನೀನೇ ಕಳಿಸಿದ್ದ ಅಥವಾ ಅವರಾಗಿ ಬಂದಿದ್ದ? ಪ್ರಶ್ನೆಗಳ ಸುರಿಮಳೆ ಅವನದು. ಸಿಕ್ಕಿ ಹಾಕಿಕೊಂಡವಳಂತೆ ಚಡಪಡಿಸಿದಳು ಸಾಹಿತ್ಯ. ನಿನ್ನೆ ಕೇಳ್ತಿರೋದು ಸತ್ಯ, ನೀನೆಲ್ಲೋಗಿದ್ದೆ? ನಿನ್ನ ಜಾಗದಲ್ಲಿ ನಿನ್ನ ಥರನೇ ಇರೋ ಒಬ್ಬರು ಬಂದಿದ್ರಲ್ಲ, ಅದ್ಯಾರು? ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು? ಮತ್ತೆ ಪ್ರಶ್ನಿಸಿದ ಅಭಿ. ನಿಜ ಗೊತ್ತಾಗಿದೆ, ಸುಳ್ಳು ಹೇಳಿದರೆ ಕೋಪ ಮಾಡ್ಕೋತಾರೆ ಎಂದು ಮೆಲ್ಲನೆ ಬಾಯಿ ಬಿಟ್ಟಳು ಸಾಹಿತ್ಯ. ಸರ್, ಅವಳು ನನ್ನ ತಂಗಿ. ಅನಿತಾಳಿಂದ ನನಗೆ ಅವಳ ಪರಿಚಯ ಆಯಿತು ಎಂದು ಎಲ್ಲವನ್ನು ವಿವರಿಸಿ ಹೇಳಿ ಬಳಿಕ ಅಭಿಯ ಮುಖ ನೋಡಿ, ಅವಳಿಗೆ ನಾನು ಎಲ್ಲಿದ್ದೆ ಮತ್ತು ಹೇಗಿದ್ದೆ ಎಂದು ತಿಳಿದುಕೊಳ್ಳಬೇಕಿತ್ತಂತೆ, ಅದಕ್ಕೆ ಇಲ್ಲಿಗೆ ಬಂದಿದ್ಲು ಎಂದು ಕೊನೆಗೆ ಅಭಿಯ ಮನೆಗೆ ಬಂದ ಉದ್ದೇಶದ ಬಗ್ಗೆ ಸುಳ್ಳು ಹೇಳಿದಳು ಆಕೆ. ಅವರು ನನ್ನ ಹತ್ರನೇ ಸ್ಮಾರ್ಟ್ ಆಗೋಕ್ಕೆ ನೋಡಿದರು. ನೀನು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ಅವರು ಬಂದಿದ್ದ ದಿನಾನೇ ನೀನಲ್ಲ ಅಂತ ಗೊತ್ತಾಗೋಗಿತ್ತು ಎಂದು ಮುಗುಳ್ನಕ್ಕ ಅಭಿ. ಆಶ್ಚರ್ಯ ಸಾಹಿತ್ಯಾಳಿಗೆ. ಹೇಗೆ ಗೊತ್ತಾಯಿತು ನಿಮಗೆ? ಕಣ್ಣರಳಿಸಿ ಕೇಳಿದಳು. ಅಭಿ ನಗುತ್ತಾ ಅವಳ ಹತ್ತಿರಕ್ಕೆ ಬಂದ. ಅವಳು ಕಣ್ಣರಳಿಸಿಯೇ ನಿಂತಿದ್ದಳು. ಅವನು ತೀರ ಸನಿಹಕ್ಕೆ ಬಂದಾಗ ದಿಗಿಲಾಯಿತು ಹುಡುಗಿಗೆ. ಉಗುಳು ನುಂಗಿಕೊಂಡು ಅವನನ್ನೇ ನೋಡತೊಡಗಿದಳು. ಅವನು ಅವಳ ಕಣ್ಣುಗಳನ್ನೇ ದಿಟ್ಟಿಸುತ್ತಾ, ಇದೇ ಕಂಗಳು ನನಗೆ ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಅವಳ ಕಂಗಳನ್ನೇ ದಿಟ್ಟಿಸಿದ. ಅವಳು ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡುತ್ತಿದ್ದಳು. ವಾಸ್ತವಕ್ಕೆ ಮರಳಿದ ಅಭಿ. ಅದೇ ನಿನ್ನ ಕಣ್ಣಿನ ಹತ್ರ ಒಂದು ಮಚ್ಚೆ ಇದೆಯಲ್ಲ, ಅದು ನೋಡಿ ಗೊತ್ತಾಗಿದ್ದು.
ಮಾತು ತಿರುಗಿಸಿದ ಆತ. ಓ ಹೌದಾ ಸರ್, ಆ ಮಚ್ಚೆ ತುಂಬ ಚಿಕ್ಕದು, ಅಷ್ಟು ಬೇಗ ಯಾರಿಗೂ ಕಾಣಿಸಲ್ಲ. ನೀವು ಅದು ಹೇಗೆ ಕಂಡು ಹಿಡಿದ್ರಿ? ಆಶ್ಚರ್ಯದಿಂದ ಕೇಳಿದಳು ಆಕೆ. ನನ್ನ ಹುಡುಗಿ ಅಂದಾನ ಕಣ್ತುಂಬಿಕೊಳ್ಳುವಾಗ ಕಣ್ಣಲ್ಲಿರೋ ಮಚ್ಚೆ ಕಾಣಿಸದೇ ಇರುತ್ತಾ? ಮನದ ಮಾತುಗಳು ಹೊರಬರಲಿಲ್ಲ. ಸುಮ್ಮನೆ ಮುಗುಳ್ನಗುತ್ತಾ ಅವಳನ್ನೇ ನೋಡುತ್ತಾ ನಿಂತ. ಅಭಿ ಸರ್ ತನ್ನನ್ನೇ ನೋಡುತ್ತಿರುವುದನ್ನು ಕಂಡು ಜಾಸ್ತಿ ಮಾತಾಡಿದ್ನಾ ಎಂದು ಯೋಚಿಸತೊಡಗಿದಳು ಸಾಹಿತ್ಯ. ಸಾರಿ ಸರ್, ಜಾಸ್ತಿ ಮಾತಾಡಿದ್ರೆ ಎಂದು ತಲೆ ತಗ್ಗಿಸಿ ಹೇಳಿದಳು ಆಕೆ. ಅವಳ ಮಾತಿಗೆ, ಅಲ್ಲ ಸತ್ಯ, ನೀನು ಮಾತಾಡೋದೇ ಅಪರೂಪ, ಇನ್ನು ಜಾಸ್ತಿ ಮಾತಾ ಎಂದು ನಗುತ್ತಾ ಕೇಳಿದ. ಮತ್ತೆ ಹಾಗ್ಯಾಕೆ ಗುರಾಯಿಸಿ ನೋಡಿದ್ದು? ಮುಖ ಊದಿಸಿ ಕೇಳಿದಳು ಆಕೆ. ಮತ್ತೆ ಹೇಗೆ ನೋಡಬೇಕಿತ್ತು? ತುಂಟ ನಗುವ ಹೊತ್ತು ಕೇಳಿದ ಆತ. ನಾಚಿಕೆಯಾಯಿತು ಹುಡುಗಿಗೆ. ತಲೆ ತಗ್ಗಿಸಿದಳು. ಇನ್ನಷ್ಟು ಹತ್ತಿರಕ್ಕೆ ಬಂದ ಅಭಿ ಅವಳ ಗಲ್ಲವನ್ನು ಹಿಡಿದೆತ್ತಿದ. ಅವಳಿಗೆ ಅವನನ್ನು ನೋಡುವ ಧೈರ್ಯ ಸಾಲಲಿಲ್ಲ. ಮುಖ ಮೇಲೆತ್ತಿದರೂ ಕಣ್ಣು ನೆಲ ನೋಡುತ್ತಿತ್ತು. ಸತ್ಯ, ಸ್ವಲ್ಪ ಹೊತ್ತು ನಿನ್ನ ಮಡಿಲಲ್ಲಿ ನಾನು ಮಲ್ಕೊಳ್ಳ ಕೇಳಿದ ಅಭಿ. ಥಟ್ಟನೆ ಕಣ್ಣೆತ್ತಿ ಅವನನ್ನು ನೋಡಿದಳು. ಕಣ್ಣುಗಳು ತುಂಬಿತ್ತು. ಅವನು ಉತ್ತರಕ್ಕಾಗಿ ಕಾಯುತ್ತಿದ್ದ. ಅವಳು ಏನೂ ಮಾತನಾಡದೆ ಮಂಚದ ಮೇಲೆ ಹೋಗಿ ಕುಳಿತಳು. ಅರ್ಥವಾಯಿತು ಅವನಿಗೆ. ಖುಷಿಯಿಂದ ಹೋಗಿ ಅವಳ ಮಡಿಲಲ್ಲಿ ಮಲಗಿದ. ಅವಳು ತನಗರಿವಿಲ್ಲದಂತೆ ಅವನ ತಲೆಗೂದಲಲ್ಲಿ ಕೈಯಾಡಿಸಿದಳು. ಇಬ್ಬರ ಕಣ್ಣುಗಳು ತುಂಬಿತ್ತು. ಮನಸ್ಸಿನೊಳಗಿದ್ದ ನೋವು ಸಂಕಟ ಎಷ್ಟೋ ಕಡಿಮೆಯಾಗಿತ್ತು. ಸರ್, ಸ್ವಲ್ಪ ದಿನದವರೆಗೆ ನನಗೆ ಈ ಮನೆಯಲ್ಲಿ ಇರೋಕ್ಕೆ ಅವಕಾಶ ಕೊಡ್ತೀರಾ ಎಂದು ಏನೋ ಯೋಚನೆ ಮಾಡಿ ಕೇಳಿದಳು ಸಾಹಿತ್ಯ. ಯಾಕೆ ಸತ್ಯ, ನಿಂಗಿಲ್ಲಿ ಇರೋಕ್ಕೆ ಇಷ್ಟ ಇಲ್ವಾ? ಮಲಗಿದಲ್ಲಿಂದಲೇ ಕಣ್ಣು ಮುಚ್ಚಿ ಕೇಳಿದ ಅಭಿ. ಅದು ಹಾಗಲ್ಲ ಸರ್, ನನಗೆ ನನ್ನ ಮನೆಯವರು ಸಿಕ್ಕಿದ ಮೇಲೆ ನಾನು ಅಲ್ಲಿಗೆ ಹೋಗಲೇಬೇಕು. ಅವರು ನನಗೋಸ್ಕರ ಎಷ್ಟು ಕಾಯುತ್ತಿದ್ದಾರೋ ಎಂದು ಹೇಳಿ ಯೋಚಿಸತೊಡಗಿದಳು ಸಾಹಿತ್ಯ. ಇಬ್ಬರಲ್ಲೂ ಮೌನ. ಅಭಿಗಂತೂ ಅವಳನ್ನು ಕಳುಹಿಸಿಕೊಡುವ ಮನಸ್ಸೇ ಇಲ್ಲ. ಆದರೂ ಸತ್ಯಾಳಿಗೆ ಮನೆಯವರು ಸಿಕ್ಕಿದರಲ್ಲ, ಅವಳಿಗೂ ತನ್ನ ಮನೆಗೆ ಹೋಗಬೇಕೆಂಬ ಆಸೆ ಇರುತ್ತದೆ ಎಂದರಿತು. ಸರಿ ಸತ್ಯ, ನಿಂಗೆ ಎಷ್ಟು ದಿನ ಇಲ್ಲಿರಬೇಕೋ ಅಷ್ಟು ದಿನ ಇರು, ನಂದೇನೂ ಅಭ್ಯಂತರ ಇಲ್ಲ ಎಂದಾಗ ಖುಷಿಯಾಯಿತು ಸಾಹಿತ್ಯಾಳಿಗೆ. ನಾನು ನನ್ನ ಮನೆಯವರನ್ನು ಸೇರುವ ಮೊದಲು ಸಾಕಿ ಸಲಹಿದ ಅಪ್ಪನನ್ನು ನೋಡಬೇಕೆಂದು ನಿರ್ಧರಿಸಿದಳು. ಅಭಿ ಮೆಲ್ಲನೆ ಎದ್ದು ಕುಳಿತ. ಥ್ಯಾಂಕ್ ಯು ಸತ್ಯ, ನನ್ನ ಮನಸ್ಸು ತುಂಬ ಹದಗೆಟ್ಟಿತ್ತು, ಜೊತೆಗೆ ತಲೆನೋವು ಬೇರೆ. ಈಗ ಎಷ್ಟೋ ರಿಲೀಫ್ ಆಯಿತು ನೋಡು. ಸರಿ, ನೀನು ಹೋಗಿ ಫ್ರೆಶ್ ಆಗು ಎಂದು ಸತ್ಯಾಳನ್ನು ಅವಳ ರೂಮಿಗೆ ಕಳುಹಿಸಿದ ಅಭಿ. ಅವಳು ಸರಿ ಎಂದು ಎದ್ದು ತನ್ನ ರೂಮಿಗೆ ಹೊರಟಳು. ಅಭಿ ಅವಳು ಹೋಗುತ್ತಿರುವುದನ್ನೇ ನೋಡುತ್ತಾ ಕುಳಿತಿದ್ದ. ನೀನು ನನ್ನ ಅಕ್ಕಪಕ್ಕ ಇದ್ರೂ ನನ್ನ ಮನಸ್ಸಿಗೂ ತುಂಬ ಖುಷಿಯಾಗಿರುತ್ತೆ ಕಣೋ. ನೀನು ಜೀವನ ಪರ್ಯಂತ ಇಲ್ಲೇ ಇರ್ತೀನಿ ಅಂದರೂ ನನಗೆ ಈ ಪ್ರಪಂಚ ಕೈಗೆ ಸಿಕ್ಕಷ್ಟು ಖುಷಿಯಾಗುತ್ತೆ. ಇನ್ನು ಹರ್ಷನ ವಿಷಯದಲ್ಲಿ ತಲೆ ಕೆಟ್ಟು ಅಸಹಾಯಕನಾಗಿ ಕುಳಿತಿದ್ದಾಗ ನೀನು ಬಂದೆ. ಮನಸ್ಸು ಹಗುರಾಗಿ ಶಾಂತವಾಯಿತು. ನಿನ್ನನ್ನು ನೋಡಿದಾಗ ನಾನೇಕೆ ಇಷ್ಟೊಂದು ಭಾವುಕನಾಗುತ್ತೇನೆ? ನಾನೇನಾದರೂ ನಿನ್ನ ಇಷ್ಟಪಡ್ತಾ ಇದ್ದೀನಾ ಎಂದು ಯೋಚಿಸುವಾಗ ಕಿರುನಗು ಮಿಂಚಿ ಮರೆಯಾಯಿತು. ಹೌದು, ನಾನು ಸತ್ಯಾಳನ್ನು ಇಷ್ಟಪಡ್ತಾ ಇದ್ದೀನಿ. ಎಸ್, ಐ ಲವ್ ಹರ್ ಮನಸ್ಸು ಹೇಳಿತು. ಹೃದಯ ತಂಪಾಯಿತು. ದೀರ್ಘವಾದ ನಿಟ್ಟುಸಿರು ಬಿಟ್ಟು ಮೊಬೈಲ್ ತೆಗೆದು ಪೊಲೀಸರಿಗೆ ಕಾಲ್ ಮಾಡಿದ. ಹರ್ಷನ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿತೆ ಎಂದು ತಿಳಿದುಕೊಳ್ಳಲು. ಆದರೆ ಅವನಿಗೆ ಉಪಯುಕ್ತವಾದ ಯಾವ ಮಾಹಿತಿಯೂ ದೊರಕಲಿಲ್ಲ. ಸಾಹಿತ್ಯಾಳಿಗೂ ಅಭಿಯಿಂದ ಎಷ್ಟೋ ನೆಮ್ಮದಿ ದೊರಕಿತು. ಸ್ವಲ್ಪ ಹೊತ್ತು ತನ್ನ ರೂಮಿನಲ್ಲೇ ಕುಳಿತು ಎದ್ದು ಕೆಳಗೆ ಬಂದಳು. ಅರುಣಾದೇವಿಯವರನ್ನು ನೋಡುವ ಸಲುವಾಗಿ. ಅರುಣಾದೇವಿಯವರಿಗೆ ಸಾಹಿತ್ಯ ಮನೆಗೆ ಬಂದಿರುವ ವಿಚಾರವೇ ತಿಳಿದಿರಲಿಲ್ಲ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಬಾಗಿಲ ಬಳಿಯೇ ನಿಂತು ಕೂಗಿದಳು ಸಾಹಿತ್ಯ.
ಅರುಣಾದೇವಿಯವರು ತಿರುಗಿ ಬಾಗಿಲೆಡೆ ನೋಡಿದಾಗ ಆಶ್ಚರ್ಯ. ಸಾಹಿತ್ಯಾಳಿಗೆ ತಲೆಗೆ ಸರಿಯಾಗಿ ಹೊಡೆದಿರುವ ವಿಚಾರ ತಾನು ಕಳುಹಿಸಿದ ಲಾರಿ ಡ್ರೈವರ್ ತಿಳಿಸಿದ್ದ. ಆದರೆ ಈಗ ತನ್ನ ಕಣ್ಣೆದುರೇ ಸಾಹಿತ್ಯ. ಎರಡೆರಡು ಬಾರಿ ಕಣ್ಣುಜ್ಜಿ ನೋಡಿದರೂ ಕನಸಿರಬಹುದೆಂದು. ಸಾಹಿತ್ಯ ಅವರೆದುರಿಗೆ ನಿಂತು, ಯಾಕೆ ಮೇಡಮ್, ನಾನಿಲ್ಲಿ ಬರ್ತೀನಿ ಅಂತ ನೀವು ಕಲ್ಪನೆ ಕೂಡ ಮಾಡೋಕ್ಕೆ ಆಗ್ತಿಲ್ಲ ಅಲ್ವಾ ಎಂದು ಖಾರವಾಗಿ ಕೇಳಿದಳು. ಏಯ್, ಇಲ್ಲಿಗೆ ಹೇಗೆ ಬಂದೆ ನೀನು? ಸ್ವಲ್ಪ ಜೋರಾಗಿ ಕೇಳಿದರು ಅರುಣಾದೇವಿಯವರು. ಹಾಗೇ ಬಂದೆ. ನಿಮ್ಮ ಪ್ರಕಾರ ನಾನು ಪ್ರಜ್ಞೆ ತಪ್ಪಿ ಮಲ್ಕೊಂಡಿರ್ತೀನಿ ಅಂತ ಅಂದ್ಕೊಂಡಿದ್ದೀರೇನೋ ಅಲ್ವಾ? ಅವರಿಗಿಂತ ತುಸು ಜೋರಾಗಿ ನುಡಿದಳು ಆಕೆ. ಈ ಮನೆ ಅನ್ನ ತಿಂದು ಕೊಬ್ಬು ಜಾಸ್ತಿ ಆಗಿದೆ ಅಲ್ವಾ ನಿಂಗೆ? ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಕೋಪದಲ್ಲೇ ಕೇಳಿದರು ಅರುಣಾದೇವಿಯವರು. ಹೌದು ಮೇಡಮ್, ನಿಮ್ಗಷ್ಟು ಕೊಬ್ಬಿರೋವಾಗ ನಾನು ಈ ಮನೆ ಅನ್ನ ತಿಂದವಳೆ ಅಲ್ವಾ? ನನಗೆ ಸ್ವಲ್ಪನಾದರೂ ಇರಬೇಕಲ್ವಾ? ಸ್ವಲ್ಪ ಮಟ್ಟಿಗೆ ಇದೆ, ಆದರೆ ಒಬ್ಬರನ್ನು ಕೊಲೆ ಮಾಡೋಷ್ಟು ಅಲ್ಲ ಮೇಡಮ್ ಎಂದು ಹೇಳುವಾಗ ಅವಳ ಮುಖ ಬಿಗಿಯಾಗಿತ್ತು. ಅವಳ ಮಾತಿಗೆ ಅರುಣಾದೇವಿಯವರು ಒಂದು ಕ್ಷಣ ಬೆಚ್ಚಿಬಿದ್ದರು. ಏನು ಮಾತಾಡ್ತಾ ಇದೀಯ ನೀನು? ಅಂದರೆ ನಾನು ಕೊಲೆ ಮಾಡೋ ಮಟ್ಟಕ್ಕೆ ಇಳಿತೀನಿ ಅಂತನಾ? ಮತ್ತಷ್ಟು ಕೋಪದಿಂದ ನುಡಿದರು. ಇದೇ ಪ್ರಶ್ನೆನ ನಾನು ನಿಮಗೆ ಕೇಳಬೇಕು ಮೇಡಮ್. ಯಾಕೆ ಅಷ್ಟು ಚೀಪಾಗಿ ಬಿಹೇವ್ ಮಾಡಿದ್ರಿ? ನನ್ನನ್ನು ಕೊಲೆ ಮಾಡೋಕ್ಕೆ ಸುಪಾರಿ ಕೊಟ್ರಲ್ವಾ? ಅಂಥ ತಪ್ಪು ನಾನೇನು ಮಾಡಿದ್ದೆ? ಈ ಮನೆಗೆ ಬಂದಿದ್ದೆ ನನ್ನ ತಪ್ಪ. ಅಭಿ ಸರ್ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಮನೆ ಕಾಲಿಟ್ಟಿದ್ದು, ಅದು ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಆವತ್ತು ನೀವು ಬಂದು ನನ್ನನ್ನು ಬೀದಿ ಬಿಕಾರಿ, ನಮ್ಮ ಲೆವೆಲ್ಗೆ ಬರೋಕ್ಕಾಗಲ್ಲ ಅಂತೆಲ್ಲ ಅಂದಿದ್ರಿ ಅಲ್ವಾ? ಅದನ್ನೆಲ್ಲ ಸಹಿಸ್ಕೊಂಡು ಅಭಿ ಸರ್ ಮಾತಿಗೋಸ್ಕರ ಇಲ್ಲೇ ಉಳ್ಕೊಂಡೆ. ಇನ್ನು ಸ್ವಲ್ಪ ದಿನ ಕಾದಿದ್ದಿದ್ರೆ ನಾನೇ ಈ ಮನೆ ಬಿಟ್ಟು ಹೋಗ್ತಿದ್ದೆ. ಆದರೆ ಅಷ್ಟರಲ್ಲೇ ಈ ಕೃತ್ಯ ಮಾಡಿದಿರಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಲೆವೆಲ್ ಏನು ಅಂತ. ಛೇ, ನಾಚಿಕೆ ಆಗಬೇಕು ನಿಮ್ಮ ಮುಖಕ್ಕೆ ಎಂದವಳ ಮಾತಿಗೆ ಸಾಹಿತ್ಯ ಎಂದು ಜೋರಾಗಿ ಗುಡುಗಿದರು. ಜಾಸ್ತಿ ಕಿರುಚಬೇಡಿ, ನಿಮ್ಮ ಮಗ ಮನೇಲೇ ಇದ್ದಾರೆ. ನಿಮ್ಮ ಇನ್ನೊಂದು ಮುಖದರ್ಶನ ಅವರಿಗಾಗಿ ನೀವು ಬೀದಿಗೆ ಬರೋ ಹಾಗೆ ಮಾಡ್ಕೋಬೇಡಿ. ನನ್ನ ಸಾಯಿಸೋಕ್ಕೆ ಅಂತ ಕಳಿಸಿದ್ರಲ್ಲ, ಅದೇ ಲಾರಿ ಹರ್ಷ ಸರ್ ಕಾರ್ಗೆ ಗುದ್ದಿದ್ದು ಅಂತ ಅಭಿ ಸರ್ಗೆ ಗೊತ್ತಾದರೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಗಂಭೀರವಾಗಿ ಕೇಳಿದಳು ಸಾಹಿತ್ಯ. ಅವಳ ಪ್ರತಿಯೊಂದು ಮಾತು ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗಾಗಿತ್ತು ಅರುಣಾದೇವಿಯವರಿಗೆ. ಕಿಟಕಿಯಿಂದ ತಣ್ಣನೆ ಗಾಳಿ ಬೀಸುತ್ತಿದ್ದರೂ ಹಣೆಯಲ್ಲಿ ಬೆವರಿನ ಹನಿಗಳು ಮೂಡುತ್ತಿದ್ದವು. ಯಾಕೆ ಮೇಡಮ್, ಮಾತು ಬರ್ತಿಲ್ವಾ? ನಿಮ್ಮನ್ನ ಅಭಿ ಸರ್ ತುಂಬ ಎತ್ತರದಲ್ಲಿಟ್ಟಿದ್ದಾರೆ. ಅಲ್ಲೇ ಇರೋಕ್ಕೆ ಪ್ರಯತ್ನಿಸಿ, ಅವರ ಪ್ರೀತಿನ ಕಳ್ಕೋಬೇಡಿ ಎಂದು ಅವರನ್ನೊಮ್ಮೆ ದುರುಗುಟ್ಟಿ ಹೊರ ನಡೆದವಳು ಮತ್ತೆ ತಿರುಗಿ, ಇವತ್ತು ಮಧ್ಯಾಹ್ನ ಇದ್ದ ಕೋಪ, ಅಸಹಾಯಕತೆ, ದುಃಖ ಈಗೇನಾದರೂ ಇದ್ದಿದ್ದರೆ ನಿಮ್ಮ ಕತೆನೇ ಬೇರೆ ಇರ್ತಾಯಿತ್ತು. ನಾನು ಮಾತಾಡಲ್ಲ ಅಂದ ಮಾತ್ರಕ್ಕೆ ನನ್ನ ಕೈಲಿ ಏನೂ ಆಗಲ್ಲ ಅಂದ್ಕೋಬೇಡಿ. ಚಿಕ್ಕಂದಿನಿಂದ ಸರಿಯಾಗಿ ಪೆಟ್ಟು ತಿಂದು ಬೆಳೆದ ಜೀವ ಇದು. ಅದೆಷ್ಟರ ಮಟ್ಟಿಗೆ ಕಲ್ಲಾಗಿ ಬೆಳೆದಿರಬಹುದು ಅಂತ ನೀವೇ ಯೋಚಿಸಿ. ಒಂದು ವೇಳೆ ನೀವು ನನಗೆ ಮಾಡಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿದ್ದಿದ್ರೆ ನನಗೂ ನಿಮಗೂ ವ್ಯತ್ಯಾಸನೇ ಇರ್ತಾ ಇರಲಿಲ್ಲ. ಒಬ್ಬರಿಗೆ ತೊಂದರೆ ಕೊಡೋ ಮೊದಲು ಅವರ ಸ್ಥಾನದಲ್ಲಿ ನಿಂತು ಯೋಚಿಸಿ, ನಿಮಗೆ ಅರ್ಥ ಆಗುತ್ತೆ ಎಂದು ತನ್ನ ರೂಮಿಗೆ ನಡೆದಳು ಸಾಹಿತ್ಯ. ಅಲ್ಲೇ ಮರೆಯಲ್ಲಿ ನಿಂತು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ಆ ವ್ಯಕ್ತಿಯ ಮುಖ ಬಿಗಿಯಾಗತೊಡಗಿತು. ಮುಂದುವರೆಯುವುದು.